ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲಾ ಆಫ್ ಪ್ಯಾರಲಲಿಸಮ್ ಆಫ್ ಫೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರಲ್ಲಿ ಇದು ಪಾರ್ಟ್ 2. ಸೊ ಫಸ್ಟ್ ಪಾರ್ಟಲ್ಲಿ 2 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀವಿ. ಈ ಪಾರ್ಟಲ್ಲೂ ಕೂಡ 2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕೊಟ್ಟಿರುವಂಥ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್. ಫಸ್ಟ್ ಏನು ಮಾಡಬೇಕು, ಆ್ಯಂಗಲ್ ಬಿಟ್ವೀನ್ ಟೂ ಫೋರ್ಸಸ್. ಆ್ಯಂಗಲ್ ಬಿಟ್ವೀನ್ ಟೂ ಫೋರ್ಸಸ್ ಅಂತ ಅಂದರೆ ಟೀಟನ ನಾನು ಕಂಡುಹಿಡಿಬೇಕು. ಆ್ಯಂಗಲ್ ಬಿಟ್ವೀನ್ ಟೂ ಫೋರ್ಸಸ್ ಆಫ್ ಪಿ. ಎರಡು ಫೋರ್ಸಿನ ವ್ಯಾಲ್ಯೂ ಏನು, ಪಿನೇ. ಸೊ ನಾನೇನು ಮಾಡ್ತಾಯಿದ್ದೆ, ಫಸ್ಟಲ್ಲಿ ಒಂದು ಫೋರ್ಸ್ನ ಪಿ ಅಂತ ತೊಗೊತಿದ್ದೆ, ಇನ್ನೊಂದು ಫೋರ್ಸ್ನ ಕ್ಯೂ ಅಂತ ತೊಗೊತಿದ್ದೆ. ಸೊ ಇವರೇನು ಕೊಟ್ಟಿದ್ದಾರೆ, ಎರಡು ಫೋರ್ಸ್ನ ವ್ಯಾಲ್ಯೂ ಕೂಡ ಪಿ ಅಂತಂದರೆ ಇದು ಕೂಡ ಪಿ, ಇದು ಕೂಡ ಪಿ. ನೆಕ್ಸ್ಟ್, ಇಫ್ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು ಪಿ ಬೈ ಟು. ಸೊ ರಿಸಲ್ಟೆಂಟ್ ಕೊಟ್ಟಿದ್ದಾರೆ, ಸೊ ಪಿ ಬೈ ಟು. ಸೊ ರಿಸಲ್ಟೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಆ ರಿಸಲ್ಟೆಂಟು ಒನ್ ಆಫ್ ದಿ ಫೋರ್ಸ್ ವೆಕ್ಟರ್ಗೆ ಹೇಗೆ ಎಷ್ಟು ಆ್ಯಂಗಲ್ಲಾಗಿ ಇನ್ಕ್ಲೈನ್ ಆಗಿದೆ ಅಂತ ನಾನು ನೋಡ್ತಾ ಹೋಗಬೇಕು. ಸೊ ನಾನೇನು ಫೈಂಡ್ ಔಟ್ ಮಾಡಬೇಕು, ಆಲ್ಫಾನ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ನಾನು ಟೀಟಾ ಮತ್ತು ಆಲ್ಫಾನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಮಗೆ ಆರಿನ ಫಾರ್ಮುಲಾ ಗೊತ್ತಿದೆ, ಏನು, ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಟೀಟಾ ಅಂತ. ಸೊ ಆರ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ ಪಿ ಬೈ ಟು. ಸೊ ಪಿ ವ್ಯಾಲ್ಯೂ ಏನು, ಪಿ ವ್ಯಾಲ್ಯೂ ಕೂಡ ಪಿ ಸ್ಕ್ವೇರ್. ಸೊ ಪಿ, ಅದಕ್ಕೋಸ್ಕರ ಪಿ ಸ್ಕ್ವೇರ್, ಮತ್ತು ಕ್ಯೂ ವ್ಯಾಲ್ಯೂ ಕೂಡ ಪಿ. ಸೊ ಪಿ ಸ್ಕ್ವೇರ್ ಪ್ಲಸ್ 2p ಇಂಟು ಕ್ಯೂ ವ್ಯಾಲ್ಯೂ ಏನು, ಪಿನೇ ಇದೆ. ಸೊ ಪಿ ಕಾಸ್ ಟೀಟಾ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಟೀಟಾ ಹಾಗೆ ಬರಿತೀನಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಪಿ ಬೈ ಟು ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2p ಸ್ಕ್ವೇರ್ ಪ್ಲಸ್ 2p, p ಇಂಟು ಪಿ ಸ್ಕ್ವೇರ್, 2p ಸ್ಕ್ವೇರ್ ಕಾಸ್ ಟೀಟಾ ಆಗುತ್ತೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರ್ ಬೋತ್ ಸೈಡ್, ಎರಡು ಸೈಡು ಕೂಡ ಸ್ಕ್ವೇರಿಂಗ್ ಮಾಡಿದಾಗ ಏನಾಗುತ್ತೆ, ಪಿ ಬೈ ಟು ಹೋಲ್ ಸ್ಕ್ವೇರ್. ಪಿ ಬೈ ಟು ಹೋಲ್ ಸ್ಕ್ವೇರ್ ಅಂತಂದರೆ ಏನಾಗುತ್ತೆ, ಪಿ ಸ್ಕ್ವೇರ್ ಬೈ ಟು ಸ್ಕ್ವೇರ್ ಅಂದರೆ 4. ಸೊ ಪಿ ಸ್ಕ್ವೇರ್ ಬೈ 4 ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗುತ್ತೆ. ನಾನೇನಾದ್ರು ಈ ಸ್ಕ್ವೇರ್ ಹಾಕಿದ್ರೆ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗ್ತಾ ಬರುತ್ತೆ. ಸೊ ಇವಾಗ ನನಗೇನು ಉಳಿತು, 2p ಸ್ಕ್ವೇರ್ ಪ್ಲಸ್ 2p ಸ್ಕ್ವೇರ್ ಕಾಸ್ ಟೀಟಾ ನನಗೆ ಉಳಿತು. ಇವಾಗ ಈ ಪಿ ಸ್ಕ್ವೇರ್ ಮತ್ತು ಈ ಪಿ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ತೀನಿ. ಸೊ ಈ 2ನ ಇಲ್ಲಿಗೆ ತರ್ತೀನಿ. ಆವಾಗ ಏನಾಗುತ್ತೆ, ನನಗೆ ಸಿಂಪ್ಲಿಫೈಡು 1/8 ಈಸ್ ಈಕ್ವಲ್ ಟು 2 ಸಾರಿ 1 ಸೆಕೆಂಡ. ಸೊ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ 2p ಸ್ಕ್ವೇರ್ ಅಲ್ವಾ. ಸೊ ಇಲ್ಲೂ ಪಿ ಸ್ಕ್ವೇರ್ ಇದೆ, ಇಲ್ಲೂ ಪಿ ಸ್ಕ್ವೇರ್ ಇದೆ. ಸೊ ನಾನು 2p ಸ್ಕ್ವೇರ್ನ ಕಾಮನ್ ಆಗಿ ತೊಗೊತೀನಿ. ಸೊ ಕಾಮನ್ ತಗೊಂಡಾಗ ಏನು ಉಳಿಯುತ್ತೆ ನನಗೆ, ಇಲ್ಲಿ ಪಿ ಸ್ಕ್ವೇರ್ ಬೈ 4 ವಿಚ್ ಈಸ್ ಈಕ್ವಲ್ ಟು 2p ಸ್ಕ್ವೇರ್. ಸೊ ಇಲ್ಲಿ ಪಿ ಸ್ಕ್ವೇರ್ ಹೋಯಿತು ಅಂತಂದರೆ 1 ಪ್ಲಸ್ ಉಳಿದಿರೋವಂಥದ್ದೇನು 2p ಸ್ಕ್ವೇರ್ ಹೋಯಿತು ಅಂತಂದರೆ ಕಾಸ್ ಟೀಟಾ. ಸೊ ಪಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 2 ಕೆಳಗಡೆ ಬರುತ್ತೆ. ಸೊ ಏನಾಯಿತು, 1/8 ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಟೀಟಾ. ಸೊ ಇವಾಗ 1/8 ಮೈನಸ್ 1 ಪ್ಲಸ್ 1ನ ಈ ಕಡೆ ತರ್ತೀನಿ, -1 ವಿಚ್ ಈಸ್ ಈಕ್ವಲ್ ಟು ಕಾಸ್ ಟೀಟಾ. ಸೊ ಇವಾಗ ಏನಾಗುತ್ತೆ, 1 ಮೈನಸ್ 8/1 8/8 ಈಸ್ ಈಕ್ವಲ್ ಟು ಕಾಸ್ ಟೀಟಾ. ಸೊ -7/8 ಈಸ್ ಈಕ್ವಲ್ ಟು ಕಾಸ್ ಟೀಟಾ ನನಗೆ ಬಂತು. ಸೊ ನನಗೆ ಬೇಕಾಗಿರೋದೇನು, ಟೀಟಾ ವ್ಯಾಲ್ಯೂ. ಸೊ ಏನು ಮಾಡ್ತೀನಿ, ಟೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್, ಕಾಸ್ ಈ ಕಡೆ ಸೈಡ್ ಬಂದರೆ ಕಾಸ್ ಇನ್ವರ್ಸ್ ಆಫ್ -7/8. ಸೊ ಕಾಸ್ ಇನ್ವರ್ಸ್ ಆಫ್ -7/8 ನಾವು ಕ್ಯಾಲ್ಕುಲೇಟ್ರಲ್ಲಿ ಹಾಕಿದಾಗ ಆನ್ಸರ್ ಏನು ಬರುತ್ತೆ, 151.044. ಸೊ ಆಲ್ಫಾ ವ್ಯಾಲ್ಯೂ ಏನು ಕಂಡುಹಿಡಿಯೋದಂತೂ ಬೇಡ, ಯಾಕಂತಂದರೆ 1 ಬರುತ್ತೆ. ಯಾಕಂತಂದರೆ ಪಿ ಮತ್ತು ಇದಕ್ಕೂ ಕೂಡ ವ್ಯಾಲ್ಯೂ ಪಿ ಇದೆ, ಇದಕ್ಕೂ ಕೂಡ ವ್ಯಾಲ್ಯೂ ಪಿ ಇದೆ. ಸೊ ನಾವು ಆಲ್ಫಾ ಏನು ಕಂಡುಹಿಡಿಯೋದು ಇದರಲ್ಲಿ ಬೇಡ. ನೆಕ್ಸ್ಟ್, ಇಫ್ 2 ಫೋರ್ಸಸ್ ಆಫ್ 60 ಕಿಲೋನ್ಯೂಟನ್ ಈಚ್ ರಿಕ್ವೈರ್ಡ್ ಅಂತಂದರೆ ಎರಡು ಫೋರ್ಸಿನ ವ್ಯಾಲ್ಯೂ ಕೂಡ ಏನಿದೆ 60k. ಸೊ ಪಿ ಈಸ್ ಈಕ್ವಲ್ ಟು 60k ನ್ಯೂಟನ್ ಆ್ಯಂಡ್ ಕ್ಯೂ ಈಸ್ ಈಕ್ವಲ್ ಟು 60k ನ್ಯೂಟನ್. ಈಚ್ ರಿಕ್ವೈರ್ಡ್ ಟು ಬಿ ಈಕ್ವಲೆಂಟ್ ಟು ಎ ಸಿಂಗಲ್ ಫೋರ್ಸ್ ಆಫ್ 60k. ಸಿಂಗಲ್ ಫೋರ್ಸಿಗೆ ಈಕ್ವಲೆಂಟ್ ಅಂತ ಅಂದರೆ ಏನು, ಅದು ರಿಸಲ್ಟೆಂಟ್ ಫೋರ್ಸ್ ಅಂತ. ಸೊ ರಿಸಲ್ಟೆಂಟ್ ಫೋರ್ಸಿನ ವ್ಯಾಲ್ಯೂ ಕೂಡ 60 ಕಿಲೋ ನ್ಯೂಟನ್ ಇದೆ. ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಫೋರ್ಸಸ್. ಆ್ಯಂಗಲ್ ಬಿಟ್ವೀನ್ ಟೂ ಫೋರ್ಸಸ್ ಅಂತಂದರೆ ನಾವೇನನ್ನು ಕಂಡುಹಿಡಿಬೇಕು, ಟೀಟಾನ ಕಂಡುಹಿಡಿತಾ ಹೋಗಬೇಕು. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಏನು, R ಈಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್
2pq cos theta. ಸೊ ಪಿ ವ್ಯಾಲ್ಯೂ ಏನಿದೆ 60² ಪ್ಲಸ್ ಕ್ಯೂ ವ್ಯಾಲ್ಯೂ ಕೂಡ 60² ಪ್ಲಸ್ 2 ಇಂಟು 60 ಕಾಸ್ ಟೀಟಾ. ಸೊ ಆರ್ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ. ಸೊ 60 ಕಿಲೋ ನ್ಯೂಟನ್ ಅಂದರೆ ಕಿಲೋ ಅಂದರೆ 1000 ಏನು ಹಾಕ್ಕೊಳೋದು ಬೇಡ. ಸೊ ನಾವು ಆನ್ಸರ್ನ ಫೈನಲಲ್ಲಿ ಕಿಲೋ ನ್ಯೂಟನಲ್ಲೇ ಇಡ್ತಾ ಬರೋಣ. ಸೊ ಇವಾಗ ಏನು ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಸೈಡ್ಸ್ ಕೂಡ ನಾನು ಸ್ಕ್ವೇರ್ ಮಾಡ್ತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಎರಡು ಕಡೆ ಕೂಡ ನಾನು ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ 60 ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು, ಇಲ್ಲೇನಾದರೂ ಸ್ಕ್ವೇರ್ ಹಾಕಿದರೆ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಸೊ ಏನು ಉಳಿತೆ ಅದರೊಳಗಡೆ ಇರೋದಷ್ಟು ನನಗೆ ಉಳಿತು 60² ಪ್ಲಸ್ 2 ಇಂಟು 60 ಕಾಸ್ ಟೀಟಾ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 60² ಅಂತ ಅಂದರೆ ನಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ, 3600 ಈಸ್ ಈಕ್ವಲ್ ಟು 3600 plus 3600 plus 60 into 60 is 3600. 3600 into 2 is 7200 cos theta ಇದು. ಸೊ ಇವೆರಡನ್ನ ಪ್ಲಸ್ ಮಾಡಿದ್ರೆ 3600 is equal to 7200 plus 7200 cos theta. ಸೊ ಇದರಲ್ಲಿ ಕಾಮನ್ ಆಗಿ ಏನು ಬರ್ತಿದೆ, 7200 ಕಾಮನ್ ಬರ್ತಿದೆ. ಸೊ 7200ನ ಕಾಮನ್ ತಗೊಂಡ್ರೆ 1 ಪ್ಲಸ್ ಕಾಸ್ ಟೀಟಾ ಉಳಿತು. ಸೊ 3600 divided by 7200 which is equal to 1 plus cos theta. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1s 2s. ಸೊ 1/2 ಮತ್ತು ಈ 1, ಸೊ 1/2 1 ಪ್ಲಸ್ ಕಾಸ್ ಟೀಟಾ ಆಯಿತಾ. ಸೊ ಈ 1ಅನ್ನು ಲೆಫ್ಟ್ ಸೈಡ್ ತರ್ತೀನಿ. ಸೊ -1 is equal to cos theta. 1 minus 2/2 which is equal to cos theta. ಉಳಿಯೋದೇನು -1/2 ವಿಚ್ ಈಸ್ ಈಕ್ವಲ್ ಟು ಕಾಸ್ ಟೀಟಾ ಉಳಿತು. ಸೊ ನನಗೆ ಬೇಕಾಗಿರೋದು ಟೀಟಾ. ಸೊ ಟೀಟಾನ ಮಾತ್ರ ಇಟ್ಕೊಂಡು ಕಾಸ್ನ ಲೆಫ್ಟ್ ಸೈಡ್ ಕಳಿಸಿದಾಗ ಏನಾಗುತ್ತೆ, ಕಾಸ್ ಇನ್ವರ್ಸ್ ಆಫ್ -1/2. ಸೊ ನನಗೆ ಟೀಟಾ ವ್ಯಾಲ್ಯೂ ಏನು ಬರುತ್ತೆ, ಕಾಸ್ ಇನ್ವರ್ಸ್ ಆಫ್ -1/2 120 ಡಿಗ್ರಿ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ನಾವು ಏನನ್ನ ಫೈಂಡ್ ಔಟ್ ಮಾಡಿದ್ವಿ, ಆ್ಯಂಗಲ್ ಬಿಟ್ವೀನ್ ದ ಟೂ ಫೋರ್ಸಸ್. ರಿಸಲ್ಟೆಂಟ್ ಫೋರ್ಸ್ ನನಗೆ ವ್ಯಾಲ್ಯೂ ಗೊತ್ತಿದ್ದಾಗ ನಾನು ಏನು ಮಾಡ್ತೀನಿ, ಅದರ ಬಿಟ್ವೀನ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.